ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇವರು ಪದೇ ಪದೇ ಕಾಂಗ್ರೆಸ್ ಸೋಲಿಸಿದ್ದು ಅದ ಎಸ್, ಕಾಂಗ್ರೆಸ್ ವಾಸ್ ಅ ಪೊಲಿಟಿಕಲ್ ಪಾರ್ಟಿ, ಸೋ ವಾಸ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೆಡರೇಷನ್, ಸೋ ವಾಸ್ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ. ಕಾಂಗ್ರೆಸ್ಸಿಗೆ ಬಾಬಾ ಸಾಹೇಬ್ರಿಗೆ, ಗಾಂಧೀಜಿಯವರಿಗೆ, ಬಾಬಾ ಸಾಹೇಬ್ರಿಗೆ ವ್ಯತ್ಯಾಸಗಳು ರಾಜಕೀಯವಾಗಿತ್ತು, ಅದು ಇತಿಹಾಸ, ಅದು ನಾನು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪುಸ್ತಕನೇ ಬರೆದ್ಬಿಟ್ಟಿದ್ದಾರೆ, ವಾಟ್ ಕಾಂಗ್ರೆಸ್ ಹ್ಯಾಸ್ ಡನ್, ವಾಟ್ ಕಾಂಗ್ರೆಸ್ ಅಂಡ್ MK ಗಾಂಧಿ ಹ್ಯಾಸ್ ಡನ್ ಫಾರ್ ದ ಡಿಪ್ರೆಸ್ ಕ್ಲಾಸಸ್. ಓದ್ಕೊಳ್ರಿ ಅದನ್ನು. 14th October 1956 ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. 56 ಅಲ್ಲಿ ಪ್ರಾಣ ಬಿಡ್ತಾರೆ. ಸತ್ತೋದ್ ದಿವಸ ಅವ್ರ ಮನೇಲಿ ಶವವನ್ನ ದೆಹಲಿಯಿಂದ ಬೊಂಬಾಯಿಗೆ ಸಾಗಿಸ್ಬೇಕು, 5,000 ರೂಪಾಯಿ ವಿಮಾನ ಖರ್ಚಾಗುತ್ತದೆ. ಮನೆ ಎಲ್ಲ ಹುಡುಕಿದ್ರೆ 2,000 ಇಲ್ಲ. ನನಗೆ ಗೊತ್ತಿಲ್ಲ, ಫ್ಯಾಕ್ಟ್ಸ್ ನನ್ನ ಹತ್ರ ಇಲ್ಲ. ಯಾಕೆ ಅವತ್ತು ಭಾರತ ಸರ್ಕಾರ ತಾನು ವ್ಯವಸ್ಥೆ ಜವಾಬ್ದಾರಿ ತಗೊಳ್ಳಿಲ್ವೋ ನನಗೆ ಗೊತ್ತಿಲ್ಲ. ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡಗಳು ನನ್ನ ತಪ್ಪಾಗಿ ತಿಳ್ಕೊಳ್ಬಾರ್ದು. ಬಹುಶಃ ಅವರು ದೇಶಕ್ಕೆ ಮಾಡಿದ ಸೇವೆಗೆ 52ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಿ ಅವರನ್ನ ಅವಿರೋಧವಾಗಿ ನಾವು ಆಯ್ಕೆ ಮಾಡಬೇಕಾಗಿತ್ತು. ಇದೊಂದು ಲೋಪ ಮಾಡಿದ್ದೇವೆ ನಾವು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ.